ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಜಿಜಾಬಾಯಿ, ನನಗೊಂದ್ ವೇಳೆ ಮೊದ್ಲೇ ಗೊತ್ತಿದ್ದಿದ್ರೆ ಈ ಮನೇಲಿ ಇಷ್ಟೊಂದ್ ರಾದ್ದಾಂತ ಆಗತ್ತೆ ಅಂತ ನಾನ್ ನಿನಗ್ ಮದ್ವೆ ಮಾಡಿ ಈ ಮನೆಗ್ ಕಳಿಸ್ತಾನೆ ಇರ್ಲಿಲ್ಲ. ಏನೋ ಅಂದ್ಕೊಂಡೆ, ಮನೆತನ ಒಳ್ಳೇದು, ಜನ ಒಳ್ಳೆಯವರು, ಅಳಿಯಂದ್ರು ಒಳ್ಳೆಯವರು ಅಂದ್ಕೊಂಡೆ. ಆದ್ರೆ ಇಲ್ಲಿ ನೋಡಿದ್ರೆ ಎಲ್ಲ ತದ್ವಿರುದ್ಧ. ಆದ್ರೆ ಅತ್ತಿಗೆ, ಇವರಾಗ್ಲಿ ಈ ಮನೆಯವರಾಗ್ಲಿ ಕೆಟ್ಟೋರಲ್ಲ. ಆದ್ರೆ ಈ ನಾಲಾಯಕ್ ಭೀಮರಾವಿಂದ ಎಲ್ರೂ ಕೆಟ್ಟವರಾಗಿದ್ದಾರೆ. ಮತ್ತೆ ಈ ಮನೇಲಿ ಭೀಮ ಇಲ್ಲ ಅಂದಿದ್ರೆ ನಾನ್ ರಾಣಿ ತರ ಇರ್ತಿದ್ದೆ. ಈ ಭೀಮಂದು ದೊಡ್ಡ ಕಷ್ಟ ಏನ್ ಗೊತ್ತಾದ್ಕೆ, ತಂದೆನ ಮನೆಯವ್ರನ್ನ ಬಿಟ್ಟು ಊರಲ್ಲಿರೋರ್ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇರ್ತಾನೆ. ಹೊರಗ್ ಹೋಗಿ ಊರ್ ತುಂಬಾ ಶತ್ರುತ್ವ ಕಟ್ಕೊಳ್ಳೋದು, ಅವರೆಲ್ಲ ಮನೆ ಮುಂದೆ ಬಂದು ನಿಂತ್ಕೊಳ್ಳೋದು, ಅದ್ರ ಫಲಿತಾಂಶ ಮನೆಯವರೆಲ್ಲ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದು. ಈ ಭೀಮನಿಂದ ಬೇಕಾದಷ್ಟು ಸಲ ಹಸ್ವಲ್ ಮಲಗಿದಾರೆ ಇವರು. ಗೊತ್ತಾ ನಿಮ್ಗೆ ಇವ್ರ ಕತೆ ಏನ್ ಹೇಳಿ? ನಾನು ತಿನ್ನಕ್ಕೂ ಮನ್ಸಾಗಲ್ಲ ನಂಗೆ. ಇವನಿಗೆ ಯಾವಾಗ ಬುದ್ಧಿ ಬರುತ್ತೋ, ನನ್ನಿಂದ ಮನೆಯವರೆಲ್ಲ ಕಷ್ಟಕ್ಕೆ ಸಿಕ್ಕಾಕೋತಾ ಇದ್ದಾರೆ ಅಂತ ಅದ್ ಯಾವಾಗ ಗೊತ್ತಾಗುತ್ತೋ. ಭೀಮನ್ಗೆ ಬುದ್ಧಿ ಬರುತ್ತೋ ಇಲ್ವೋ? ಒಂದ್ ವೇಳೆ ಏನಾದ್ರೂ ಬಂದ್ರೆ ಸುಧಾರಿಸ್ಕೋಬಹುದೇನೋ. ಇಲ್ಲ ಅದ್ಗೆ, ಭೀಮ ಸುಧಾರಿಸಲ್ಲ. ಬದಲಾಗಿ ಜಿಜಾಬಾಯಿ ತರಾಗೋಗ್ತಾನೆ. ಕೇವಲ ತನ್ನ ಸ್ವಾರ್ಥ ಮತ್ತು ತನ್ನ ಒಳ್ಳೆದಕ್ಕೋಸ್ಕರ ಹೇಗಾದ್ರೂ ಮಾಡಿ ಸಾಧಿಸ್ಕೊಳ್ಳೋ ಥರ ಅವನಾಗ್ತಾನೆ. ಆದರೆ ಜೀಜಾಬಾಯಿ, ಭೀಮ ನನ್ನ ಮಗ, ಅವನು ಯಾವತ್ತೂ ಸ್ವಾರ್ಥಿ ಆಗಲ್ಲ. ಎಲ್ಲರ ಬಗ್ಗೆನೂ ಕಾಳಜಿ ವಹಿಸ್ತಾನೆ. ಕಂಡವ್ರ ಕಷ್ಟನ ಅವನು ತನ್ನ ಕಷ್ಟ ಅಂತ ಅನ್ಕೊಳ್ತಾನೆ. ಶಕ್ತಿ ಮೀರಿ ಸಹಾಯ ಮಾಡೋಕ್ ನೋಡ್ತಾನೆ. ನನ್ನ ಜೀವ ಇರೋ ತನಕ ಅವನಿಗೆ ನಿನ್ನ ಬುದ್ಧಿ ಬರೋದಕ್ಕೆ ಬಿಡಲ್ಲ ನಾನು. ನೀವಿಬ್ರು ಚಿಂತೆ ಮಾಡಬೇಡಿ. ಮತ್ತೆ ಇನ್ನೊಂದು ವಿಷಯ ಜಿಜಾಬಾಯಿ, ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೋ. ನೀನು ನಿನ್ನ ಮನಸ್ಸಾಕ್ಷಿನ ಕೇಳು, ನಿನಗೆ ನೀನೇ ಸರಿ ಇದೆಯಾ ಅಂತ. ಪಾಪ ರಮಾ, ಭೀಮ ಗೊತ್ತಿಲ್ಲ ಅವರು ಎಲ್ಲಿ ಏನ್ ಮಾಡ್ತಾ ಇದಾರೆ ಅಂತ. ಆದ್ರಿಲ್ಲಿ ನಿಮ್ಮಿಬ್ಬರಿಗೆ ದೂರ ಹೇಳೋದಕ್ಕೆ ಸಮಯ ಸಾಕಾಗ್ತಾ ಇಲ್ಲ. ಅದೇ ಯಾಕೆ ಭೀಮನ್ ಮೇಲೆ ಇಷ್ಟೊಂದು ಯಾಕೆ ವಿಷ ಕಾರ್ತಾ ಇದೆಯಾ ನೀನು? ಅಲ್ಲ, ಈ ರೀತಿ ಎಲ್ಲ ಮಾಡಬೇಡ. ಕೊನೆ ಪಕ್ಷ ತಿಂದಿರೋ ಅನ್ನ ಆದ್ರೂ ಜೀರ್ಣ ಆಗ್ಲಿ. ನೀವಿಟ್ಟಿರೋ ಈ ಭೀಮನ್ ಮೇಲಿನ ದ್ವೇಷ ನಿಮ್ಮನ್ನ ಖಂಡಿತವಾಗೂ ಹಾಳು ಮಾಡುತ್ತೆ. ತಿನ್ನಿ, ಯಾರ ಮೇಲೂ ವಿಷ ಕಾರ್ಕೊಂಡು ತಿನ್ನಕ್ ಹೋಗ್ಬೇಡಿ. ತಿನ್ನಿ. ನಿಮ್ಮಿಬ್ಬರಿಗೆ ನನ್ನಿಂದ ಒಂದು ವಿನಂತಿ, ಸಾಧ್ಯವಾದ್ರೆ ಸುಧಾರಿಸ್ಕೊಳ್ಳಿ. ತಗೋ ಭೀಮ, ಇದರಲ್ಲಿ ಅವ್ರ ಹೆಸರು ಮತ್ತೆ ವಿಳಾಸ ಇದೆ. ಹೋಗಿ ಇವರನ್ನ ಭೇಟಿ ಮಾಡು. ಒಂದು ವೇಳೆ ಇವರಿಂದ ನಿಮಗೆ ಸಣ್ಣ ಸಹಾಯ ಆದರೂ ನಮಗೆ ಅದೇ ಸಂತೋಷ, ತುಂಬ ತೃಪ್ತಿ ಕೂಡ. ನೀವು ನಮಗಿಷ್ಟು ಸಹಾಯ ಮಾಡಿರೋದೇ ತುಂಬ ದೊಡ್ಡ ವಿಷಯ. ನಿಮ್ಮ ಈ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಧನ್ಯವಾದ. ಹಾಗೆ ಗೋಖಲೆ ಸಾಹೇಬ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ಬಿಡಿ. ಬರ್ತೀವಿ. ಸಿಕ್ಕಿದ್ರಾ? ಅರೆ, ನೀವು ಇಲ್ಲೇ ಇದ್ದೀರಾ? ಭೀಮರಾವ್ ಸಿಕ್ಕಿದ್ನಾ? ಇಲ್ಲ,
ಅದ್ ಎಲ್ಲಿ ಹೋದ್ನೋ ಗೊತ್ತಾಗ್ತಿಲ್ಲ. ಎಲ್ಲಿ ಹೋದ್ನೋ ಆ ಮೂರ್ಖ. ಏನ್ ಮಾಡೋದು ಈಗ? ನನಗೊಂದು ಜೋಶಿ ಅವರೇ, ಹಾ ಗೊತ್ತಾಯ್ತಾ ಆ ಭೀಮರ ಬಗ್ಗೆ ಏನಾದ್ರು? ಹಾ, ಅವರೆಲ್ಲೂ ಸಿಗ್ತಾ ಇಲ್ಲ ಜೋಶಿ ಅವರೇ. ಅಲ್ದೆ ರಾತ್ರಿ ಬೇರೆ ಸರಿಯಾಗಿ ನಿದ್ದೆನೂ ಆಗಿಲ್ಲ. ನೀವು ಬೇರೆ ಬೆಳಗ್ಗೆ ಆ ಭೀಮ್ರಾವ್ನ ಹುಡ್ಕಕ್ಕೆ ಕರೆದಿದ್ದೀರಾ. ಮೂರ್ಖ. ನಾನ್ ಬರೀ ನಿದ್ದೆ ಕೆಡ್ಸಿದ್ದೀನಿ. ಒಂದ್ ವೇಳೆ ಭೀಮ್ರಾವ್ ನನಗೆ ಸಿಗ್ಲಿಲ್ಲ ಅಂದ್ರೆ ನಿಮ್ ಎಲ್ಲರದು ಮೂಳೆ ಮುರಿದು ಹಾಕ್ತೀನಿ, ನೋಡ್ತೀರಿ. ಏನು? ನಾನೇನೋ ಸಿಕ್ಕಾಪಟ್ಟೆ ನಿದ್ದೆ ಮಾಡ್ದಂಗೆ? ನಾನ್ ನಿಮ್ ನಿದ್ದೆ ಹಾಳು ಮಾಡ್ದಂತೆ. ಏನು ಗೊತ್ತಾಗ್ತಿಲ್ಲ. ಅವನ್ ಏನ್ ಮಾಡ್ತಿದ್ದಾನೋ, ಏನ್ ಯೋಚನೆ ಮಾಡ್ತಿದ್ದಾನೋ ನನಗೊಂದು ತಿಳಿತಿಲ್ಲ. ಆದ್ರೆ ನಿಮ್ಗೆ ನರೋತ್ತಮ, ಸಮಾಧಾನವಾಗಿ ಮುಂದೇನ್ ಮಾಡಬೇಕು ಅಂತ ಯೋಚನೆ ಮಾಡು. ಎಷ್ಟೇ ಹುಡುಕಿದ್ರೂ ಸಿಗ್ಲಿಲ್ವಲ್ಲ ಅಂತ ನನಗೂ ನಿನ್ನ ಹಾಗೆ ಚಿಂತೆ ಇದೆ. ಭೀಮ್ರಾವ್ ಪ್ರತಿ ಸಲ ಕಾಣೆ ಆದಾಗ್ಲೂ ಏನೋ ದೊಡ್ಡ ಕಾರ್ಯ ಮಾಡ್ಕೊಂಡೇ ಬಂದಿರ್ತಾನೆ. ಒಂದ್ಸಲ ಕಾಣೆ ಆದಾಗ ಗವರ್ನರ್ ಹತ್ರ ಹೋಗಿದ್ದ, ಇನ್ನೊಂದ್ಸಲ ಮೆಹತಾ ಸಾಹೇಬ್ರನ್ನ ಭೇಟಿ ಮಾಡ್ಕೊಂಡು ಬಂದಿದ್ದ, ಈ ಸಲ ಗೋಖಲೆ ಸಾಹೇಬ್ರನ್ನ ಭೇಟಿ ಮಾಡಿದ್ದಾನೆ, ಈಗ ಮತ್ತೆ ಕಾಣೆಯಾಗಿದ್ದಾನೆ. ಇನ್ಯಾರನ್ನ ಭೇಟಿ ಮಾಡಿ ಬರ್ತಾನೋ ಏನೋ. ಪ್ರಚಂಡ ಮೂರ್ತಿಗಳೇ, ನಾವು ನಿಮ್ಮನೆಗೆ ಹೋಗಿದ್ವಿ. ಅಲ್ಲಿ ನೀವಿಬ್ರು ಇಲ್ಲಿದ್ದೀರ ಅಂತ ಹೇಳಿದ್ರು. ಅದಕ್ಕೆ ನಿಮ್ಮನ್ನ ಆಮಂತ್ರಣ ಮಾಡೋದಕ್ಕೆ ಅಂತ ಬಂದ್ವಿ. ನೀವೆಲ್ಲರೂ ಇಲ್ಲೇ ಸಿಕ್ಕಿದ್ ಒಳ್ಳೇದಾಯ್ತು. ನಿಮಗೂ ನಮ್ಮ ಕಡೆಯಿಂದ ಆಮಂತ್ರಣ. ನೀವು ಖಂಡಿತ ಬರಲೇಬೇಕು. ವಿಶ್ವನಾಥ್ ಅವರೇ, ನೀವಂತೂ ತಪ್ಸೋ ಹಾಗೆ ಇಲ್ಲ. ಭೀಮ್ರಾವ್, ಯಾವ್ದಕ್ಕೆ ಆಮಂತ್ರಣ ಮಾಡ್ತಿದ್ಯಾ? ಅದೇನು ಅಂದ್ರೆ, ಇವತ್ತು ನಮ್ಮ ವಠಾರದಲ್ಲಿ ಒಂದು ನಾಟಕ ಆಯೋಜನೆ ಮಾಡಿದ್ದಾರೆ. ನೀವೆಲ್ಲ ಒಟ್ಟಾಗಿ ಬಂದು ನಾಟಕ ನೋಡ್ಬೇಕು, ಅಷ್ಟೇ ನನ್ನ ಆಸೆ. ಭೀಮ್ರಾವ್, ಈ ನಾಟಕದ ಹಿಂದೆ ನಿಂದೇ ನಿರ್ದೇಶನ ಇರುತ್ತೆ ಅಂತ ಗೊತ್ತು. ಒಳ್ಳೇದಾಯ್ತು. ಏನ್ ಭೀಮ್ರಾವ್, ರಾಮ್ಜಿನ ಸಲಹೆ ಕೊಟ್ಟಿದ್ದು? ಇಲ್ಲಾಂದ್ರೆ ಅನುಭವ ಇದೆ ಅಲ್ವಾ ಅವನಿಗೆ? ಸರ್ಕಸ್ ಅಲ್ಲಿ ನಾಟಕ ಆಡ್ಕೊಂಡು ಬಂದವನವನು. ಈಗ ನೀನು ವಠಾರದಲ್ಲಿ ನಾಟಕ ಏರ್ಪಾಟ್ ಮಾಡಿದ್ಯಾ, ಒಳ್ಳೇದಾಯ್ತು. ಆದ್ರೆ ಒಂದು ವಿಷಯ ಕೇಳ್ತೀನಿ, ಇನ್ನು ಏನೇನ್ ಮಾಡ್ತೀಯ ನೀನು? ಓದೋ ತರ ನಟಿಸ್ತೀಯಾ, ಕ್ರಿಕೆಟ್ ಆಡ್ತೀಯಾ, ನಾಟಕ ಆಡ್ತೀಯಾ, ನಿನ್ನ ಜನರಿಗೋಸ್ಕರ ಹೋರಾಟ ಮಾಡ್ತೀಯಾ, ನಿನ್ ಜಾತಿಯವ್ರ ಜವಾಬ್ದಾರಿ ತಗೋತೀಯಾ, ಇನ್ನು ಏನೇನ್ ಮಾಡ್ತೀಯಾ? ನಿನಗೊಂದು ಒಳ್ಳೆ ಸಲಹೆ ಕೊಡ್ಲಾ? ಎಲ್ಲ ಜವಾಬ್ದಾರಿನೂ ನಿನ್ ಹೆಗ್ಲು ಮೇಲೆ ಹೊತ್ಕೋಬೇಡ. ಯಾರಿಗೊತ್ತು, ಜವಾಬ್ದಾರಿ ನಿನ್ ಸಂತೋಷನೇ ಕಿತ್ಕೊಳ್ಳಬಹುದು. ಜೋಶಿ ಅವರೇ, ಇವ್ರ ಬಗ್ಗೆ ಯೋಚನೆ ಮಾಡ್ಬಿಡಿ. ನನ್ ಗಂಡ ಓದೋದೇ ಮುಖ್ಯ, ಓದೊಂದೇ ಇವ್ರ ಲಕ್ಷ್ಯ ಕೂಡ. ಆದ್ರೆ ಏನ್ ಮಾಡೋದು, ನಿಮ್ಮಂತವ್ರು ಇರ್ತಾರಲ್ಲ, ಏನಾದ್ರೂ ಒಂದ್ ತೊಂದ್ರೆ ಕೊಡ್ತಾರೆ. ಆಗ ಹೀಗೆಲ್ಲ ಮಾಡ್ಬೇಕಾಗತ್ತೆ. ಸರಿ, ಇದೆಲ್ಲ ಬಿಟ್ಬಿಡಿ. ನೀವು ನಾಟಕ ನೋಡಕ್ ಬರ್ಬೇಕು. ನಿಮಗ್ ತುಂಬಾ ಇಷ್ಟ ಆಗತ್ತೆ. ಹೌದು, ನೀವು ಯಾವ ನಾಟಕ ಆಡಿಸ್ತಿರೋದು? ನಾಟಕ ನೋಡಕ್ ಖಂಡಿತ ಬರಬೇಕು. ಎಲ್ರಿಗೂ ಪ್ರವೇಶ ಇದೆ. ಇಲ್ಲೇ ಹತ್ರದ ವಠಾರದಲ್ಲೇ ಇರೋದು. ನಾನು ಅನ್ಕೊಂಡಿದ್ದೆ ಈ ಸಲ ಭೀಮ ಖಂಡಿತ ಸೋಲ್ತಾನೆ ಅಂತ. ನೋಡಿದ್ರೆ ಲಂಡನ್ ರಾಣಿ ನೋಡ್ಕೊಂಡು ಬಂದಿದ್ದಾನೆ ಅನ್ಸುತ್ತೆ. ಈಗ ನೋಡಿದ್ರೆ ಯಾವ್ದೋ ಹೊಸ ನಾಟಕ ಶುರು ಮಾಡ್ಕೊಂಡಿದ್ದಾನೆ. ಯಾವ್ದೋ ಹೊಸ ನಾಟಕ ಶುರು ಮಾಡ್ಕೊಂಡಿದ್ದಾನೆ. ಒಳ್ಳೇದೇ ಅಲ್ವಾ? ನಾವಿರೋದು ಅದಕ್ಕೆ. ನಾವೆಲ್ಲರೂ ಸೇರಿ ನಾಟಕ ನೋಡೋಣ ಅಷ್ಟೇ. ರಾತ್ರಿ ಸಂತೋಷವಾಗಿ ನಾವೆಲ್ಲರೂ ವಿದೇಶಕ್ಕೆ ಹೋಗೋಣ.
ಬನ್ನಿ ಬನ್ನಿ ಬನ್ನಿ. ಇವತ್ತು ಸಾಕಷ್ಟು ಜನ ನಾಟಕ ನೋಡೋದಕ್ಕೆ ಬರ್ತಾ ಇದ್ದಾರೆ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಬನ್ನಿ ಬನ್ನಿ. ಇದ್ಯಾವ ನಾಟಕ ಆಡಿಸ್ತಾನೆ ಈ ಭೀಮ್ರಾವ್? ಏನ್ ನಾಟಕ ಅಂತ ನೋಡೇ ಬಿಡೋಣ. ನಮಸ್ತೆ ಮಾಲೀಕ್ರೆ. ಅದ್ ಸರಿ, ಯಾವ ಪುರುಷಾರ್ಥಕ್ಕಿ ನಾಟಕ? ನಾನು ಹೇಳ್ತೀನಿ ಬಾಲಣ್ಣ. ನಿಮ್ಮೆಲ್ಲರನ್ನೂ ನಾನು ನಮ್ಮ ವಠಾರಕ್ಕೆ ಸ್ವಾಗತ ಮಾಡ್ತೀನಿ. ಹಾಗೆ ಎಲ್ರಿಗೂ ಧನ್ಯವಾದ ಹೇಳೋದಕ್ಕೂ ಇಷ್ಟಪಡ್ತೀನಿ. ನೀವೆಲ್ಲ ನಾಟಕ ನೋಡೋದಕ್ಕೆ ಅಂತ ಇಲ್ಲಿವರೆಗೂ ಬಂದಿದ್ದೀರಿ. ನೀವೆಲ್ಲ ನಿರೀಕ್ಷೆ ಮಾಡ್ತಾ ಇರೋಂತಹ ನಾಟಕ ಇನ್ನೇನ್ ಕೆಲವೇ ಸಮಯದಲ್ಲಿ ಶುರುವಾಗ್ತಾ ಇದೆ. ಆದ್ರೆ ಅದಕ್ಕೂ ಮುಂಚೆ ನಾಟಕದಲ್ಲಿ ಅಭಿನಯಿಸ್ತಾ ಇರೋ ಕಲಾವಿದರನ್ನ ಸ್ವಾಗತ ಮಾಡೋಣ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಸ್ವಾಗತ ಮಾಡಿ. ಪ್ರಚಂಡ ಮೂರ್ತಿಗಳೇ, ಇವ್ರು ನಮ್ಮ ತರ ಯಾಕೆ ವೇಷ ಹಾಕೊಂಡು ಬಂದಿದ್ದಾರೆ? ನರೋತ್ತಮ, ಇದ್ಯಾಕೋ ಭೀಮ್ರಾವ್ನ ಕುತಂತ್ರ ಅನ್ನಿಸ್ತಿದೆ. ನೋಡೋಣ. ನೀವೆಲ್ರೂ ದಯವಿಟ್ಟು ನಿಮ್ ಜಾಗದಲ್ಲಿ ಕೂತ್ಕೋಬೇಕು ಅಂತ ಕೇಳ್ಕೋತೀನಿ. ಮತ್ ನೀವು ನಾಟಕ ಶುರು ಮಾಡ್ಬೇಕು ಅಂತ ಮನವಿ ಮಾಡ್ತೀನಿ. ಅಪ್ಪ, ಇವ್ರನ್ನ ತಡೆಯೋದಕ್ಕೆ ನನ್ನ ಹತ್ರ ಇದಕ್ಕಿಂತ ಒಳ್ಳೆ ಉಪಾಯ ಕಾಣಿಸ್ತಿಲ್ಲ. ಏನಾಗುತ್ತೆ ಅಂತ ನೋಡೋಣ. ಇರ್ಲಿ, ನಾನು ಕೂಡ ಒಬ್ಬ ಕಲಾಭಿಮಾನಿನೇ. ಶುರು ಆಗ್ಲಿ ನಾಟಕ. ಹಾ, ಶುರುವಾಗ್ಲಿ. ನಾವು ನೋಡೋಣ ಈ ಜನ ಅದೇನ್ ಮಾಡ್ತಾರೆ ಅಂತ. ಹಾ ಕಣ್ಣಣ್ಣ, ನಾಟಕ ಶುರುವಾಗೋದು ಸ್ವಲ್ಪ ದುಡ್ಡಿನ ಆಸೆ ತೋರಿಸಿ ಗಾಳಿ ಗೋಪುರ ಕಟ್ಟೋದ್ರಿಂದ. ಕಲಾವಿದ್ರೆ ಶುರು ಹಚ್ಕೊಳ್ಳಿ. ನೋಡ್ರಪ್ಪ ನೋಡಿ, ನೋಡ್ರಪ್ಪ ನೋಡಿ, ಅಕ್ಕ ನೋಡಿ, ಅಕ್ಕ ನೋಡಿ, ಅಣ್ಣ ನೋಡಿ, ಅಮ್ಮ ನೋಡಿ, ನಾಟಕ 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 ನೋಡಿ. ಏನ್ರೋ ಮೂರ್ಖರ, ಇವನೇನೋ ನರೋತ್ತಮ ಜೋಶಿ ತರನೇ ಮಾತಾಡ್ತಿದ್ದಾನಲ್ಲ. ನೀವೆಲ್ಲ ಹೊಟ್ಟೆ ಪಾಡಿಗೆ ಏನ್ ಮಾಡ್ತೀರಿ? ಕೂಲಿ 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 ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ಕೊಳಕ್ ಆಗತ್ತಾ? ಇಲ್ಲ. ನಿಮ್ ಗಂಡ ಹುಷಾರಿಲ್ದೆ ಮಲಗಿದ್ರೆ ಚಿಕಿತ್ಸೆಗೆ ದುಡ್ಡಿದ್ಯಾ ನಿಮ್ ಹತ್ರ? ಇಲ್ಲ. ಆದ್ರೆ ನಿಮ್ಮನ್ನೆಲ್ಲ ನಾನು ಒಂದು ಸ್ಥಳಕ್ಕೆ ಕಳಿಸ್ತೀನಿ. ಅಲ್ಲಿ ನೀವು ಕೆಲಸ ಮಾಡಿದ್ರೆ ತುಂಬಾ ದುಡ್ಡು ದುಡಿಬೋದು. ಅಲ್ದೆ ನಿಮ್ಮ ಕನ್ಸು ನೆರವೇರತ್ತೆ. ಹೋಗ್ತೀರಾ? ಹೋಗ್ತೀವಿ. ವಿದೇಶಕ್ಕೆ ಹೋಗೋಕೆ ನಿಮ್ಗೊಂದು ಅವಕಾಶ ಕೊಡ್ತಾ ಇದ್ದಾರೆ ಇವರು. 5 ವರ್ಷ ಅಗ್ರಿಮೆಂಟ್ ಮೇಲೆ ವಿದೇಶಕ್ಕೆ ಹೋಗಿ ಕೆಲಸ ಮಾಡಿ ದುಡ್ಡು ಮಾಡಿ 5 ವರ್ಷದಲ್ಲಿ ನೀವೆಷ್ಟು ಸಂಪಾದನೆ ಮಾಡ್ಬೋದು ಅಂದ್ರೆ ನೀವು ಕನ್ಸಲ್ಲೂ ಕೂಡ ಎಣ್ಸಿರಲ್ಲ. ಸರಿ, ಹಾಗಾದ್ರೆ ಕೈ ತುಂಬಾ ಕೆಲಸ, ಕೈ ತುಂಬಾ ದುಡ್ಡು. ಐದು ವರ್ಷಗಳಲ್ಲಿ ನೀವೆಲ್ರೂ ಶ್ರೀಮಂತರಾಗಿರ್ತೀರಾ. ಆಗ ನೀವೆಲ್ರೂ ಸ್ವಂತ ಮನೆ ಕಟ್ಟಿರ್ತೀರಾ. ಎಲ್ರೂ ಸಮಾನರಾಗಿರ್ತೀರಾ.
ಎಲ್ರ ಜೇಬಲ್ಲೂ ಎಲ್ರ ಹತ್ರನೂ ದುಡ್ಡಿರುತ್ತೆ. ಸತ್ಯನಾ? ಶ್ರೀಮಂತರಾಗ್ತೀವಾ? ನಾ ಸತ್ಯನೇ ಹೇಳ್ತಿದ್ದೀನಿ. ಆಗ್ತೀರಾ ಕಣ್ರಪ್ಪ, ಆಗ್ತೀರಾ. ನೀವೆಲ್ಲ ಇಷ್ಟು ದಿನ ಕಂಡಿರೋ ಕನಸುಗಳು ಖಂಡಿತ ನನ್ಸಾಗತ್ತೆ. ಹೌದಾ? ಹಾಗಾದ್ರೆ ನಾವೇನ್ ಮಾಡ್ಬೇಕು ಹೇಳಿ? ನೀವು ಏನೂ ಮಾಡ್ಬೇಕಾಗಿಲ್ಲ. ನೀವೆಲ್ರೂ ನಿಮ್ ಅಗ್ರಿಮೆಂಟ್ ಮೇಲೆ ಹೆಬ್ಬೆಟ್ ಒತ್ತಿದ್ರೆ ಸಾಕು. ಗಿರ್ಮೆಂಟ್? ಗಿರ್ಮೆಂಟ್ ಅಂದ್ರೆ ಎಲ್ಲಿದೆ ಗಿರ್ಮೆಂಟ್? ತಗೊಳ್ಳಿ. ತಗೊಳ್ಳಿ. ಇದ್ರ ಮೇಲೆ ಹೆಬ್ಬೆಟ್ ಒತ್ತಿದ್ರೆ ಗಿರ್ಮಿಟಿ ಕೂಲಿಗಳಾಗ್ತೀವ ನಾವು. ಈ ಮೂಲಕ ನಮ್ ಕನ್ಸು ನನ್ಸಾಗತ್ತೆ. ಇದಕ್ಕಿಂತ ಖುಷಿ ವಿಚಾರ ಏನಿದೆ ಹೇಳಿ? ಹೌದು, ಇದಕ್ಕಿಂತ ಖುಷಿ ವಿಚಾರ ಏನಿದೆ ಹೇಳಿ? ಮತ್ತ್ಯಾಕೆ ಯೋಚಿಸ್ತಿದ್ದೀರಾ? ಈಗ್ಲೇ ಒತ್ತಿ ಹೆಬ್ಬೆಟ್ನ, ಮತ್ತೆ ಹತ್ತಿ ಹಡ್ಗನ್ನ. ಈಗ್ಲೇ ಒತ್ತೋದಾ? ತಗೊಳ್ಳಿ ಇದನ್ನ. ನಿಲ್ಲಿ, ಕೆಳಗಿಡಿ. ಹೋಗಿ ಗಂಟು ಮೂಟೆ ಕಟ್ಕೊಂಬನ್ನಿ. ಕೈ ತುಂಬಾ ದುಡ್ಡು ಸಿಗತ್ತೆ. ಗಾಡಿಲಿ ತಿರುಗಾಡ್ಬೋದು, ಸುಖವಾಗಿ ಜೀವನ ಸಾಗಿಸ್ಬೋದು. ಕೈ ತುಂಬಾ ದುಡ್ಡು ಸಿಗತ್ತೆ. ನಡೀರಪ್ಪ, ಬೇಗ ಬನ್ನಿ. ಏನ್ ಚೆನ್ನಾಗೈತಪ್ಪೋ.